ಬೆಳಗಾವಿ. ಬೆಳಗಾವಿಯಲ್ಲಿ ಬೆಳ್ಳಂಬೆಳಿಗ್ಗೆ ನಡೆದ ಹೃದಯ ಹಿಂಡುವ ದುರಂತ. ಈಜಲು ಹೋಗಿದ್ದ ಇಬ್ಬರು ಬಾಲಕರು ಪ್ರಾಣ ಕಳೆದುಕೊಂಡ ಘಟನೆ ನಗರವನ್ನು ಬೆಚ್ಚಿ ಬೀಳಿಸಿದೆ. ನಗರದ ಕಪಿಲೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿರುವ ಕಲ್ಯಾಣಿಯ ಪಕ್ಕದ ಹಳೆಯ ಗೋಡೆ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಬಾಲಕರು ಕಲ್ಯಾಣಿಯಲ್ಲಿ ಮುಳುಗಿ ದುರ್ಮರಣ ಹೊಂದಿದ್ದಾರೆ. ರವಿವಾರ ಬೆಳಗ್ಗೆ ಸುಮಾರು 8:30 ನಿಮಿಷದ ವೇಳೆಗೆ 4 ಬಾಲಕರು ಗೋಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಈ ವೇಳೆ ಹಳೆಯ ಗೋಡೆ ಏಕಾಏಕಿ ಕುಸಿದು ಕಲ್ಯಾಣಿಗೆ ಬಿದ್ದಿದೆ. 4ರಲ್ಲಿ 2 ಬಾಲಕರು ಈಜಿಕೊಂಡು ಪಾರಾಗಿದ್ದರೆ ಉಳಿದಿಬ್ಬರು ಗೋಡೆಯ ಕಲ್ಲುಗಳ ಹೊಡೆತಕ್ಕೆ ಸಿಲುಕಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 11 ವರ್ಷದ ಪರಶುರಾಮ ನೀಲಜಕರ ಹಾಗೂ 9 ವರ್ಷದ ಶಿವಂ ಸುಂಡೀಕರ ಮೃತಪಟ್ಟಿದ್ದಾರೆ. ಈಗಾಗಲೇ ಒಂದು ಮೃತದೇಹವನ್ನು ಹೊರತೆಗೆದಿದ್ದು ಇನ್ನೊಂದು ದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿದಿದೆ. ಸ್ಥಳಕ್ಕೆ ಪೊಲೀಸ್, ಅಗ್ನಿಶಾಮಕ ದಳ, ಮಹಾನಗರ ಪಾಲಿಕೆ ಸಿಬ್ಬಂದಿ, ವೈದ್ಯಕೀಯ ತಂಡ ಹಾಗೂ ಈಜು ನಿಪುಣರು ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಹಳೆಯ ಮತ್ತು ಅಪಾಯಕಾರಿ ಗೋಡೆಗಳ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸರ್, ಈಗ ಕಾರ್ಯಾಚರಣೆ ಎಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಸರ್? ಏನಾಯಿತು, ಇಲ್ಲಿವರೆಗೆ ಎಷ್ಟು ಬಾಡಿ ಬರುತ್ತೆ? ಈಗ ಸಾಹೇಬ್ರು ಇಷ್ಟೊತ್ತು ಹೇಳಿದಾಗೆ ಏನು ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಕಾರ್ಪೊರೇಷನ್ ಕಡೆಯಿಂದ ಕೂಡ ಹೆಲ್ಪ್ ಮಾಡ್ತಿದ್ದೀವಿ. ಇದೇನಂದರೆ SDRF ಟೀಮ್ ಕೂಡ ತನ್ನ ಉನ್ನತ ಮಟ್ಟದ ಒಂದು ತಂಡನ ನಿಯೋಜಿಸಿ ಈಗ ಒಂದು ಬಾಡಿನ ಆಲ್ರೆಡಿ ರೆಸ್ಕ್ಯೂ ತೆಗೆದಿದ್ದಾರೆ. ಇನ್ನೊಂದು ಬಾಡಿನೂ ಕೂಡ ಈಗ ಹುಡುಕ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇದರಲ್ಲಿ ನೀವು ನೋಡ್ಬೋದು, ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ಸ್, ಈ ಕ್ಯಾಮ್ರಾಗಳು ಮತ್ತೊಂದು ಉಪಯೋಗಿಸ್ಕೊಂಡು ಸ್ಪೆಷಲ್ ಸ್ವಿಮ್ಮರ್ಸ್ ಟೀಮ್ನು ಕೂಡ ಕರೆಸ್ಕೊಂಡು ಈ ಒಂದು ಆಪರೇಷನ್ನ ಈಗ ಮಾಡ್ತಾ ಇದ್ದಾರೆ. ಇದು ಈಗ ಫರ್ದರ್ ಸ್ಟೆಪ್ಸ್ ತಗೋತಾ ಇದ್ದೀವಿ. ಸರ್, ಮಹಾನಗರ ಇಲ್ಲಿ ಎಷ್ಟೋ ಬಾರಿ ಮನವಿಯನ್ನ ಕೊಟ್ಟರು ಕೂಡ ಯಾವುದೂ ಕೂಡ ಇಲ್ಲಿ ಪ್ರಿಕಾಷನ್ ಮಾಡಲಿಲ್ಲ. ಹಾಗೆ ಏನು ಸಂಬಂಧಪಟ್ಟಂಥ ಲ್ಯಾಂಡ್ ಓನರ್ಗೂ ಕೂಡ ಯಾವುದೂ ತಿಳಿಯನ್ನು ಹೇಳಲಿಲ್ಲ. ಹಾಗಾಗಿ ಇಂಥ ದುರ್ಘಟನೆ ಮರುಕಳಿಸಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದು ಅಟ್ ಪ್ರೆಸೆಂಟ್ ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ. ಅದು ಕೆಲವೊಂದು ಡಿಸ್ಪ್ಯೂಟ್ಸ್ ಕೂಡ ನಡೀತಾ ಇದೆ. ಇದನ್ನ ಈಗ ಮಹಾನಗರ ಪಾಲಿಕೆಯಿಂದ ಇದನ್ನ ನಾವೇನು ರೆಸ್ಕ್ಯೂ ಆಪರೇಷನ್ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ, ಅದನ್ನ ನೋಡಿಕೊಂಡು ಈಗ ನಾವು ತ್ವರಿತವಾಗಿ ಮಾಡ್ತಾ ಇದ್ವಿ. ನೋಡ್ಕೊಂಡಿದ್ರು ಫರ್ದರ್ ಸ್ಟೆಪ್ಸ್ ತಗೋತೀವಿ. ಈಗ ಓನರ್ಸ್ಗೆ ನಾವು ಓನರ್ ಜೊತೆ ಮಾತಾಡಿ ಒಂದು ಹೊಂದಾಣಿಕೆ ಮಾಡಿ ನಾವು ಇದು ಪೂರ್ಣ ರಿಪೇರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಬ್ರಿಗೇಡರ್ ಸಾಹೇಬ್ ಜೊತೆ ಮಾತಾಡಿದ್ದೀವಿ. ಅದು MLRC ಟೀಮ್ ಅವರು ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಸರ್, ಈಗ